IPL 2025 ಇನ್ನೇನು ಮುಕ್ತಾಯದ ಹಂತದಲ್ಲಿದೆ. ಎಲ್ಲರ ಕಣ್ಣು ಈಗ ಕಪ್ ಮೇಲಿದೆ. ಈ ವರ್ಷದ ಚಾಂಪಿಯನ್ ಯಾರಾಗ್ತಾರೆ, ಕಪ್ ಯಾರ ಪಾಲಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಕ್ರಿಕೆಟ್ ಫ್ಯಾನ್ಸ್ ನಡುವೆ ಹೆಚ್ಚಾಗಿದೆ. ಇದೆಲ್ಲ ಒಂದ್ ಕಡೆಯಾದ್ರೆ ಮತ್ತೊಂದ್ ಕಡೆ IPL ನಲ್ಲಿ ಆಟಗಾರರು ಧರಿಸೋ ಜೆರ್ಸಿಯಿಂದ ಹಿಡಿದು ಬ್ಯಾಟ್ ಹಾಗೂ ಬಾಲ್ ವರೆಗೂ ಕ್ರಿಕೆಟ್ ಪ್ರಿಯರಲ್ಲಿ ಕುತೂಹಲ ಇದ್ದೇ ಇದೆ. ಅಂದಹಾಗೆ IPL ನಲ್ಲಿ ಬಳಸಲಾಗುವ ಬಾಲ್ ನಲ್ಲಿ ಒಂದು ವಿಶೇಷತೆ ಇದೆ. IPL ನಲ್ಲಿ ಬಳಸೋ ಬಾಲ್ ಬೆಲೆ ಅಂದಾಜು ಎಷ್ಟಿರುತ್ತೆ ಗೊತ್ತಾ? ಇದರ ವಿಶೇಷತೆ ಏನು? ಯಾವ್ಯಾವ ಟೂರ್ನಿಗಳಲ್ಲಿ ಈ ಬಾಲ್ ಅನ್ನ ಬಳಸಲಾಗುತ್ತೆ? ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ನಾನು ಶ್ವೇತಾ. ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅಂದಹಾಗೆ IPL ನಲ್ಲಿ ಬಿಳಿ ಬಣ್ಣದ ಬಾಲ್ ಅನ್ನ ಬಳಸೋದನ್ನ ನೀವು ನೋಡಿರ್ತೀರಾ. ಈ ಬಾಲ್ ತಯಾರಿಸೋದು ಕೂಕಾಬುರ್ರಾ ಕಂಪನಿ. ಆಸ್ಟ್ರೇಲಿಯಾದ ಕೂಕಾಬುರ್ರಾ ಕಂಪನಿಯ ಬಾಲ್ ಹಾಗೂ ಬ್ಯಾಟ್ಸ್ಗಳು ಕ್ರಿಕೆಟ್ ವಿಚಾರದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಿದೆ. ನೀವೆಲ್ಲ ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ಗಳು ಬಳಸೋ ಬ್ಯಾಟ್ಗಳಲ್ಲಿ ಹಕ್ಕಿಯ ಸಿಂಬಲ್ ಇರೋದನ್ನ ನೋಡಿರ್ತೀರಾ. ಅದು ಆಸ್ಟ್ರೇಲಿಯಾದಲ್ಲಿರುವ ಮಿಂಚುಳ್ಳಿ ಪ್ರಭೇದದ ಹಕ್ಕಿ ಕೂಕಾಬುರ್ರಾ. ಇದೇ ಕೂಕಾಬುರ್ರಾ ಹಕ್ಕಿಯನ್ನೇ ಕೂಕಾಬುರ್ರಾ ಕಂಪನಿ ತನ್ನ ಲೋಗೋವಾಗಿ ಬಳಸಿಕೊಂಡಿದೆ. ICCಯ ಪಂದ್ಯಾವಳಿಗಳಲ್ಲಿ ಕೂಕಾಬುರ್ರಾ ಕಂಪನಿ ಉತ್ಪಾದಿಸುವ ಬಿಳಿಯ ಬಾಲ್ಗಳನ್ನು ಮಾತ್ರ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ಬಳಸ್ತಾರೆ. ಅಂದ್ರೆ T20 ಹಾಗೂ ಏಕದಿನ ಪಂದ್ಯಗಳಿಗೆ ಈ ಕೂಕಾಬುರ್ರಾ ಕಂಪನಿಯ ಬಾಲ್ಗಳನ್ನು ಮಾತ್ರ ಅಧಿಕೃತವಾಗಿ ಬಳಸಲಾಗುತ್ತೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತ, ವೆಸ್ಟ್ ಇಂಡೀಸ್ ಹಾಗೂ ಇಂಗ್ಲೆಂಡ್ ತಂಡಗಳನ್ನು ಹೊರತುಪಡಿಸಿದ್ರೆ ಉಳಿದ ದೇಶಗಳಲ್ಲಿ ಕೂಕಾಬುರ್ರಾ ಕಂಪನಿಯ ಕೆಂಪು ಚೆಂಡುಗಳನ್ನೇ ಬಳಸಲಾಗುತ್ತೆ. ಭಾರತದಲ್ಲಿ ನಡೆಯುವ ಟೆಸ್ಟ್ ಪಂದ್ಯಗಳಲ್ಲಿ SG ಕಂಪನಿಯ ಕೆಂಪು ಚೆಂಡು ಬಳಸಲಾಗುತ್ತೆ. ಇನ್ನು ಇಂಗ್ಲೆಂಡ್ ಹಾಗೂ ವೆಸ್ಟ್ ಇಂಡೀಸ್ಗಳಲ್ಲಿ ಡ್ಯೂಕ್ಸ್ ಕಂಪನಿಯ ರೆಡ್ ಬಾಲ್ ಅನ್ನು ಬಳಸಲಾಗುತ್ತೆ. ಈಗ ಮತ್ತೆ ವೈಟ್ ಬಾಲ್ ವಿಚಾರಕ್ಕೆ ಬರೋಣ. ಈ ಬಿಳಿ ಬಣ್ಣದ ಚೆಂಡನ್ನ 1970ರಿಂದ ಬಳಸಲು ಪ್ರಾರಂಭಿಸಲಾಯಿತು. ಸೀಮಿತ ಓವರ್ ಕ್ರಿಕೆಟ್ಗಳಿಗಾಗಿಯೇ ಈ ವೈಟ್ ಬಾಲ್ ಅನ್ನ ರೆಡಿ ಮಾಡಲಾಗಿದ್ದು ಅತ್ಯಂತ ವೇಗವಾಗಿ ಈ ಬಾಲ್ ಚಲಿಸುತ್ತೆ. ರೆಡ್ ಬಾಲ್ಗೆ ಹೋಲಿಕೆ ಮಾಡಿದ್ರೆ ವೈಟ್ ಬಾಲ್ ಕಡಿಮೆ ಎಫರ್ಟ್ ನಲ್ಲಿ ಬೌಂಡರಿ ಗೆರೆ ದಾಟುತ್ತೆ. ಅದರಲ್ಲೂ ಕೂಕಾಬುರ್ರಾ ಕಂಪನಿಯ ವೈಟ್ ಬಾಲ್ ಸ್ಪರ್ಧಾತ್ಮಕ ಕ್ರಿಕೆಟ್ಗೆ ಹೇಳಿ ಮಾಡಿಸಿದಂತಿದೆ. ICCಯ ಅಧಿಕೃತ ಮಾನ್ಯತೆ ಪಡೆದಿರೋದ್ರಿಂದ IPL ನಲ್ಲೂ ಇದೇ ಕೂಕಾಬುರ್ರಾ ವೈಟ್ ಬಾಲ್ಗಳನ್ನೇ ಬಳಕೆ ಮಾಡಲಾಗ್ತಿದೆ. ಈ ಬಾಲ್ ಅನ್ನು ವಿಶೇಷವಾಗಿ ತಯಾರಿಸಲಾಗುತ್ತೆ. ಚೆಂಡಿನ ಹೊಲಿಗೆಯ ಒಳಗಿನ 2 ಪದರಗಳನ್ನು ಮಾತ್ರ ಕೈಯಿಂದ ಹೊಲಿಯಲಾಗುತ್ತೆ. ಉಳಿದ ಎಲ್ಲಾ ಹೊಲಿಗೆಗಳನ್ನ ಯಂತ್ರದ ಸಹಾಯದಿಂದ ಹೊಲಿಯಲಾಗಿರುತ್ತೆ. ಇನ್ನು ಈ ಚೆಂಡಿನ ಮೇಲ್ಪದರ ಹೆಚ್ಚು ನುಣುಪಾಗಿದ್ದು ಇದರಿಂದ ಚೆಂಡು ತುಂಬಾ ಎತ್ತರಕ್ಕೆ ಚಿಮ್ಮುತ್ತೆ. ಇದೇ ಕಾರಣಕ್ಕೆ IPL ನಲ್ಲಿ ದೀರ್ಘ ಸಿಕ್ಸರ್ಗಳನ್ನ ನೀರು ಕುಡಿದಷ್ಟೇ ಸಲೀಸಾಗಿ ಬ್ಯಾಟ್ಸ್ಮನ್ಗಳು ಹೊಡಿತಾರೆ. ಕ್ಲಬ್ ಕ್ರಿಕೆಟ್ಗಳಲ್ಲಿ ಬಳಸುವ ಕೂಕಾಬುರ್ರಾ ಕಂಪನಿ ತಯಾರಿಸುವ ಒಂದು ವೈಟ್ ಬಾಲ್ನ ಬೆಲೆ ಅಂದಾಜು 86ರಿಂದ 88 ಆಸ್ಟ್ರೇಲಿಯನ್ ಡಾಲರ್ ಇರುತ್ತೆ. ಅಂದ್ರೆ ಹತ್ತತ್ರ 4800 ರೂಪಾಯಿವರೆಗೆ ಕ್ಲಬ್ ಮ್ಯಾಚ್ಗಳಲ್ಲಿ ಬಳಕೆಯಾಗುವ ಬಾಲ್ನ ಬೆಲೆ ಇರುತ್ತೆ. ಇನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅಂದ್ರೆ ICC ಟೂರ್ನಮೆಂಟ್ಗಳಲ್ಲಿ ಬಳಕೆಯಾಗುವ ಕೂಕಾಬುರ್ರಾ ಕಂಪನಿಯ ಟರ್ಫ್ ಇಂಟರ್ನ್ಯಾಷನಲ್ ಲೆದರ್ ಬಾಲ್ನ ಬೆಲೆ ಬರೋಬ್ಬರಿ 20,679 ರೂಪಾಯಿನಷ್ಟಿರುತ್ತೆ. ಸದ್ಯ IPL ನಲ್ಲಿ 2 ಇನ್ನಿಂಗ್ಸ್ಗಳಲ್ಲಿ 2 ಹೊಸ ಬಾಲ್ಗಳನ್ನು ಬಳಸಲಾಗ್ತಿದೆ. ಅಲ್ಲದೆ ಒಂದ್ ವೇಳೆ 6 ಬಾರಿಸಿದಾಗ ಬಾಲ್ ಏನಾದ್ರೂ ಮಿಸ್ ಆದ್ರೆ ಆಗ ಆಲ್ರೆಡಿ ಬಳಕೆಯಾಗಿರುವ ಬಾಲ್ಗಳನ್ನು ಬಳಸಿ ಮ್ಯಾಚ್ ಮುಂದುವರಿಸಲಾಗುತ್ತೆ. ಇದು IPL ನಲ್ಲಿ ಬಳಕೆಯಾಗ್ತಿರುವ ವೈಟ್ ಬಾಲ್ನ ಕಮಾಲ್. ನಮಸ್ಕಾರ.